ಹೋ, ಏನು ಪೂಜೆ ಮುನ್ನ ಕಾಣುತ್ತೆ. ನನಗೆ ಬೆಟ್ಟ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಹಾಗೆ ಅಡ್ಡಾಡ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಸಿಕ್ಕಿದ್ರಿ. ಹೌ ನೈಸ್. ತಗೊಳ್ಳಿ ಪ್ರಸಾದ. ಥ್ಯಾಂಕ್ ಯು. ನನಗೆ ಕುಂಕುಮ ಕೊಟ್ರಿ, ಆದ್ರೆ ನಿಮ್ ಹಣೆ ಮಾತ್ರ ಬರೀದಾಗಿದೆ. ನಿಮ್ ಹಣೆಯಲ್ಲಿ ಕುಂಕುಮ ಇದ್ರೆ ನೀವಿನ್ನೂ ಎಷ್ಟು ಚೆನ್ನಾಗಿ ಕಾಣ್ತೀರಿ ಗೊತ್ತಾ. ನೀವು ಇಟ್ಕೊಳ್ಳಿ. ಯಾಕೆ ಸುಮ್ಮನಾಗ್ಬಿಟ್ರಿ? ಹೆಣ್ಣಿಗೆ ಅರಿಶಿನ, ಕುಂಕುಮ, ಹೂ ಅತಿ ಶ್ರೇಷ್ಠವಾದದ್ದು. ಹೌದು, ಅತಿ ಶ್ರೇಷ್ಠವಾದದ್ದೇ. ಆದ್ರೆ ಆ ಸೌಭಾಗ್ಯ ನನಗಿಲ್ಲ. ಅಂದ್ರೆ ನನ್ನ ಪ್ರಪಂಚದ ಜ್ಞಾನ ಬರಕ್ ಮೊದ್ಲೇ ಮದ್ವೆ ಆಯ್ತು. ಮದ್ವೆ ಆದ 1 ವರ್ಷದಲ್ಲೇ ಅವ್ರು ನೀರು ಪಾಲಾದ್ರು. ಅದೇ ಕುರುಗಿನಲ್ಲಿ ನಮ್ಮಮ್ಮ ಕಣ್ಮುಚ್ಕೊಂಡ್ಲು. ನನ್ನ ಜೀವನ ಬರಿದಾಯ್ತು. ಐ ಆಮ್ ಸಾರಿ ಸೀತಾ. ಏನು ತಿಳಿದ ಚಿಕ್ಕ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡಿ ಅವ್ರ ಜೀವನ ಹಾಳು ಮಾಡ್ತಾರೆ. ನೀವ್ಯಾಕೆ ಮತ್ತೆ ಮದುವೆ ಮಾಡ್ಕೋಬಾರ್ದು? ಹೆಣ್ಣಿಗೆ ಒಂದೇ ಸಾರಿ ಮದುವೆ ಅನ್ನೋ ಕಾಲ ಹೊರಟಿತು. ನನ್ ಕೈ ಹಿಡಿಯೋ ಪುಣ್ಯಾತ್ಮ ಬಂದಾಗ ಆಗ ನೋಡೋಣ. ಅಂದ್ರೆ ನನ್ನ ಮೇಲೆ ನಿನ್ಗೆ ಇಷ್ಟ ಇಲ್ವೇನು? ನೀನ್ ಹೂ ಅಂದ್ರೆ ನಾ ಮದುವೆ ಮಾಡ್ಕೋತೇನೆ. ಯಾಕೆ ನಿನಗೆ ನಂಬಿಕೆ ಆಗಲ್ವೇನು? ನೀ ಆ ಪೂಜೆ ಮಾಡೋ ದೇವರ ಸನ್ನಿಧಿಯಲ್ಲಿ ಹೂ ಅಂದ್ರೆ ಸಾಕು. ನಾನ್ ನಿನ್ ಕತ್ತಿಗೆ ತಾಳಿ ಕಟ್ತೀನಿ. ಈ ದೇವರೇ ಸಾಕ್ಷಿ. ಸೀತಾ, ಸೀತಾ, ನೀನ್ ನಿಮ್ಮನ್ನ ಹೆದರ್ಕೋಬೇಕಾಗಿಲ್ಲ. ನಿಜವಾಗ್ಲು ನಾನು ಯಾವಾಗ್ಲೂ ನಿನ್ ಜೊತೆಲೇ ಇರ್ತೇನೆ. ಸೀತಾ, ಇಲ್ಲಿ ಬರೆದಿರೋ ವಿಷಯಗಳು ಏನ್ ಗೊತ್ತಾ? ಇದೆಲ್ಲ ನಾನು ಇವತ್ತು ಬರೆದಿರೋದು ನಮ್ಮ ಹಳ್ಳಿಗಳಲ್ಲಿರುವಂತಹ ಸಮಸ್ಯೆಗಳು. ಅದಂದ್ರೆ ಬಡತನ, ನಿರುದ್ಯೋಗ, ಹಿಂಸೆ, ಅನಾಚಾರ, ದಬ್ಬಾಳಿಕೆ, ಅನಕ್ಷರತೆ, ಇವೆಲ್ಲವುಗಳು. ಇದೆಲ್ಲ ಏಕಿದೆ ಅಂದ್ರೆ ವಿದ್ಯೆ ಇಲ್ಲದಿರೋದೇ ಕಾರಣ. ಅದಕ್ಕೋಸ್ಕರ ನೀವು ದಿನಾಲು ಹೆಚ್ಚು ರೀತಿಯಲ್ಲಿ ಜನರನ್ನ ಕರ್ಕೊಂಡು ಇಲ್ಲಿಗೆ ಬಂದು ಓದು ಬರಹ ಕಲಿತು ವಿದ್ಯಾವಂತರಾಗಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಕ್ಕೆ ನೀವೇ ಪ್ರಯತ್ನ ಪಡಬೇಕು ಅಂತ ನನ್ನ ಆಸೆ. ಬುದ್ಧಿಯವರೇ, ಕೂಡ್ಲೂರ್ನವ್ರು ಸಿಂಗ್ಸಂದ್ರದವರು ನಾಳಿಕ್ಕಿಂದ ಬರ್ತಾರಂತೆ. ಇನ್ನು ಹೊಸ ಮಂದಿಗೆ ಹೆಂಡ ಬೆಳೆದಿದ್ದ ಬರೋಕಿಲ್ಲ. ಹೆಂಡ ಬಿದ್ದವ್ರೆ ನೋಡಿ. ಕುಡಿಯೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಕುಡಿದು ನಮ್ಮ ಬುದ್ಧಿ ನಾವೇ ಹಾಳು ಮಾಡಿಕೊಂಡು ಇಲ್ಲಿದ ಕಷ್ಟದಲ್ಲಿ ಮುಳುಗಿ ಹುಚ್ಚರಾಗಿ ಬೀದಿ ಪಾಲಾಗಬೇಕಾಗತ್ತೆ. ಕೇಳಲ್ಲ, ಕುಡಿಬೇಕು ಕುಡಿಬೇಕು ಅಂತಿದ್ಯಲ್ಲ, ಹೊಸ ತಿಳ್ಕೊಳ್ಳ. ಎಲ್ಲ ಹೌದಾ?
ಮೇಷ್ಟ್ರೆ, ಎಷ್ಟೊತ್ನ ಇಲ್ಲಿ? ನಿದ್ದೆ ಬರಲಿಲ್ಲ, ಹಾಗೆ ಸುಮ್ಮನೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ. ಯಾರೋ ಓಡ್ದಾಗಾಯ್ತು, ಅದಕ್ಕೆ ನೋಡ್ತಾ ಇದ್ದೆ. ನೀವು ಅಲ್ಲಿ ಹೊಸಬ್ರು, ಹೊಸಿ ಜೋಪಾನವಾಗಿರಿ. ಗಾಳಿ ಗೀಳಿ ಹೊಡೆದಿತ್ತು. ನೀ ನನ್ನ ಜೀವ, ನೀ ನನ್ನ ಪ್ರಾಣ, ನಿನ್ನ ಬಿಟ್ಟು ನಾನು ಇರವೊಲ್ಲೆ ಬನ್ನಿ, ಇರವೊಲ್ಲೆ ಬನ್ನಿ. ನೋಡಿ, ನಾನೇನಾದ್ರೂ ಒಂದಪ್ಪ ಸತ್ತೋದ್ರೆ ನನ್ ಮರ್ತು ಬಿಡ್ತೀರಾ? ಬನ್ನಿ, ಹಂಗೇನಾರ ಆದ್ರೆ ನಾ ಖಂಡಿತ ಬದುಕಕ್ಕಿಲ್ಲ. ಬನ್ನಿ, ಈ ನನ್ ಗಂಗವನಣೆಗೂ ಬದುಕಕ್ಕಿಲ್ಲ, ಈ ಗಂಗವನಣೆಗೂ ಖಂಡಿತ ಬದುಕಕ್ಕಿಲ್ಲ. ಬನ್ನಿ, ಹಂಗೆಲ್ಲ ಮಾತಾಡ್ಬೇಡ. ಬಿಡ್ತೋನು, ಬಿಡ್ತೋನು ಅನ್ನಕ್ಕಿಲ್ವಾ? ಅನ್ನಕ್ಕಿಲ್ಲ? ಭೈರ, ಏ ಭೈರ, ನಿಂತ್ಕೋ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಭೈರ, ಹೊನ್ನಿಕೊಲಿ ಯಾರು ಮಾಡಿದ್ರು ಹೇಳು? ಯಾವತ್ ನನ್ ಸಂಘದ ಹಳ್ಳಿಗೆ ಬಂದ್ಯೋ ಅವತ್ತೇ ಗೊತ್ತು ವನ್ನಿ ಶವನ ಪತ್ತೆ ಮಾಡಕ್ ಬಂದಿದ್ದೀಯಾ ಅಂತ. ಹೌದು, ನಾನು ಶವ ಪತ್ತೆ ಮಾಡಕ್ ಬಂದಿದ್ದೇನೆ ಅಂತ ನಿನಗ್ ಗೊತ್ತಿದ್ರೆ ನೀ ನಮ್ಗೆ ಯಾಕೆ ಸಹಾಯ ಮಾಡಬಾರ್ದು? ನನ್ನ ನೋಡಿ ಯಾಕೆ ಕೊಡುತ್ತೀಯ? ಯಾರ್ ಕೊಲೆ ಮಾಡಿದ್ರು ಅವ್ರನ್ನ ಶೋಧನೆ ಮಾಡೋದ್ ಬಿಟ್ಟು ನನ್ನಿಂದ ಯಾಕೆ ಬರ್ತೀಯ? ನಾನಂತೂ ಕೊಲೆ ಮಾಡ್ಲಿಲ್ಲ. ನೀನ್ ಹೇಳೋ ಮಾತು ನಾನ್ ನಂಬಲ್ಲ. ನಡೆದ ವಿಷಯ ಏನಂತ ಸರಿಯಾಗಿ ಹೇಳು. ನಡೆದಿದ್ದು ಅವತ್ತು ನಡೆದಿದ್ದು ಇಷ್ಟೇವಾ? ಇಷ್ಟ್ರ ಮೇಲೆ ನನ್ಗೇನು ಗೊತ್ತಿಲ್ಲ. ಬೇಡ, ಹಾಗಾದ್ರೆ ಸರಿ, ನೀನ್ ಇವತ್ತು ರಾತ್ರಿ ಆಲೆ ಮನೆಗೆ ಬಾ. ಆಯ್ತು, ನಾ ಇಬ್ರು ಸೇರಿ ಬಿಡ್ಕೋಣ. ಬರ್ತೀನಿ. ಏನಾಯ್ತಂದ್ರೆ ನಿನ್ ಗಂಡ ಇನ್ನೂ ಬಂದಿಲ್ವಾ ಕರ್ಕೊಂಡು ಹೋಗಕ್ಕೆ? ಹೋಗಿ 3 ತಿಂಗಳಾಯ್ತು, ಒಂದ್ ಕಾಗ್ದಾನೂ ಇಲ್ಲ, ಬರ್ಲಿಲ್ಲ. ಈ ಗಂಡಸ್ರೇ ಎಷ್ಟು? ಓಹೋ, ಸಾಕ್ ಸುಮ್ಮನಿದೆ. ಯಾವ್ದಾದ್ರು ಊರಿಗೆ ಕೆಲ್ಸದ ಮೇಲೆ ಹೋಗಿರ್ಬಹುದು. ಡ್ರೈವರ್ ಕೆಲಸ ಅಂದ್ರೆ ಹಾಗೇನೆ. ಸುಮ್ಮನೆ ಯಾಕೆ ಸಿಟ್ ಮಾಡ್ಕೊಟ್ಟಿಯಾ? ನಿಮ್ಗೂ ಗಂಡ ಇದ್ದಿದ್ರೆ ತಿಳಿಸಿತ್ತು. ಅವ್ರ ಗಂಡ ಇದ್ರೆ ತಾನೆ. For more updates, like, comment, subscribe to our channel.